ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ದೆಹಲಿಯಿಂದ ಬಂದಿಳಿದಿದ್ದಾರೆ. ಕ್ಯಾಮ್ರಾ ಮಾತಾಡ್ತಾರ ನೋಡೋಣ. ನೆನ್ನೆ ಇಡೀ ದಿನ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಒಂದೇ ಒಂದು ಶಬ್ದದ ಹೇಳಿಕೆಯನ್ನು ಕೊಟ್ಟಿಲ್ಲ. ಇವತ್ತು ಮಾತಾಡೋದಿಲ್ಲ ಅನ್ಸುತ್ತೆ. ನಡೀರಿ. ಇದು ದಿಲ್ಲಿಲಿ ನೆನ್ನೆ. ದೆಹಲಿಯಿಂದ ಬಂದರು. ಬಿಗಿ ಭದ್ರತೆಯಲ್ಲಿ ಏರ್ಪೋರ್ಟ್ನಿಂದ ಹೊರಗೆ ಬಂದು ಅವರಿಗೋಸ್ಕರ ಕಾಯ್ತಾ ಇದ್ದ ಬೆಂಜ್ನಲ್ಲಿ ಹೊರಟು. ಬೆಂಜ್ ಯಾಕೆ ತರಿಸ್ಕೊಂಡ್ರು? ಉಪಮುಖ್ಯಮಂತ್ರಿಗಳವರು ಸರ್ಕಾರಿ ಕಾರ್ ಇರುತ್ತೆ, ಕಾನ್ವಾಯ್ ಇರುತ್ತೆ. ಗೊತ್ತಿಲ್ಲ, ನಾವು ಪತ್ರಕರ್ತರು ಒಂದ್ಸಲ ಓವರ್ ರೀಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಖಾಸಗಿ ಕಾರನ್ನು ತರಿಸಿಕೊಂಡಿದ್ದರು. ಈ ಕಾನ್ವಾಯ್ ಎಸ್ಕಾರ್ಟ್ ಇರಬೇಕು, ಇದೆ. ಸೀದಾ ಮನೆಗೆ ಬರ್ತಾರೆ ಅನ್ಸುತ್ತೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಿಳಿದ್ರು. ನನ್ನ AICC ಸಭೆಯ ನಂತರ ಹೊರಗೆ ಬಂದಾಗ ಅವರ ಮುಖದ ಮೇಲೊಂದು ಬಿಗು ಇತ್ತು. ಆವಾಗ ಬಂದ ನಗು ಕೂಡ ಒತ್ತಾಯದ ನಗು ಅನ್ನಿಸ್ತಾ ಇತ್ತು. ಇವು ಬಿಡೋದಿಲ್ಲ ನಮ್ಮ ಹುಡುಗರು, ಚೇಸ್ ಮಾಡ್ಕೊಂಡೇ ಹೋಗ್ತಾರೆ. ಒತ್ತಾಯದ ನಗು ಥರ ಕಾಣಿಸ್ತಿತ್ತು.